ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ ವಿಷಯ. ಇದರಲ್ಲಿ ನಾವೀಗ ಕರ್ನಾಟಕ ಇತಿಹಾಸ ಪತ್ರಿಕೆಯ ಒಂದು ಅಧ್ಯಾಯ ಚಿತ್ರದುರ್ಗ ಪಾಳೆಗಾರರು. ಈ 10ನೇ ಅವಧಿಯಲ್ಲಿ ನಾವು ಚಿತ್ರದುರ್ಗ ಪಾಳೆಗಾರರ ರಾಜಕೀಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೋಡೋಣಂತೆ. ನಾನು SP ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಳ್ಳಕೆರೆ. ಈ ಒಂದು ವಂಶದ ಸ್ಥಾಪಕ ಚಿತ್ರದುರ್ಗ ಪಾಳೆಗಾರರ ವಂಶ. ಇದನ್ನು ಕಾಮಗೇತಿ ವಂಶಸ್ಥರು ಅಂತ ಹೇಳ್ತಾರೆ. ಈ ಕಾಮಗೇತಿ ವಂಶದ ಸ್ಥಾಪಕ ಮತ್ತಿ ತಿಮ್ಮಣ್ಣ ನಾಯಕ. ಈ ತಿಮ್ಮಣ್ಣ ನಾಯಕ ಇವನು ಅಚ್ಯುತರಾಯನ ಸಮಕಾಲೀನ. ಅಚ್ಯುತರಾಯನ ಅವಧಿಯಲ್ಲಿ ಇವನಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಮತ್ತು ಸುತ್ತಮುತ್ತಲ 8 ಹಳ್ಳಿಗಳನ್ನು ಮಾಗಣಿಯಾಗಿ ಅಥವಾ ಅಮರಮ್ಮಾಗಿ ನೀಡಲಾಯಿತು. ಹೊಳಲ್ಕೆರೆಯಿಂದ ಈ 8 ಹಳ್ಳಿಗಳ ಮೇಲೆ ಅಧಿಕಾರವನ್ನು ಆರಂಭಿಸಿದಂತಹ ತಿಮ್ಮಣ್ಣ ನಾಯಕ ನಂತರ ಚಿತ್ರದುರ್ಗ ನಗರ ಮತ್ತು ಕೋಟೆಯ ಪ್ರದೇಶವನ್ನು ಸಹ ಮಾಗಣಿಯಾಗಿ ಪಡೆದ. ವಿಜಯನಗರ ಅರಸರಿಗೆ ಅತ್ಯಂತ ನಿಷ್ಠನಾಗಿದ್ದು ಅವರಿಗೋಸ್ಕರ ಸಾಕಷ್ಟು ಯುದ್ಧಗಳಲ್ಲಿ ಸಹ ಭಾಗವಹಿಸಿದ. ಆದರೆ ಕೊನೆಯ ದಿನಗಳಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ವಿಜಯನಗರದ ಅರಸರಿಗೆ ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಅನ್ನೋ ಒಂದು ಆರೋಪ ಕೇಳಿಬಂತು. ಈ ಹಿನ್ನೆಲೆಯಲ್ಲಿ ಅವನನ್ನು ವಿಜಯನಗರಕ್ಕೆ ಕರೆಸಿ ವಿಜಯನಗರದ ಸೆರೆಮನೆಯಲ್ಲಿ ಅವನನ್ನು ಬಂಧಿಸಿಡಲಾಯಿತು. ಅಲ್ಲಿ ಸೆರೆಮನೆಯಲ್ಲಿ ಅವನು ಮರಣ ಹೊಂದಿದ. ಒಟ್ಟಿನಲ್ಲಿ ಚಿತ್ರದುರ್ಗ ಪಾಳೆಗಾರರ ವಂಶದ ಸ್ಥಾಪಕ ಮತ್ತಿ ತಿಮ್ಮಣ್ಣ ನಾಯಕ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಂತರದಲ್ಲಿ ಅಧಿಕಾರಕ್ಕೆ ಬಂದಿದ್ದು 1ನೇ ಓಬಣ್ಣ ನಾಯಕ ಅಥವಾ 1ನೇ ಮದಕರಿ ನಾಯಕ ಅಂತಂದು ಹೇಳ್ತಾರೆ. ಈ ಮದಕರಿ ನಾಯಕ ಅನ್ನೋದು ಈತನಿಗಿದ್ದಂಥ ಬಿರುದು. ಈ ಓಬಣ್ಣ ನಾಯಕ ಇವನ ಅವಧಿಯಲ್ಲಿ ತಾಳಿಕೋಟೆ ಯುದ್ಧ ನಡೆಯಿತು. ತಾಳಿಕೋಟೆ ಯುದ್ಧದಲ್ಲಿ ಸಹ ಇವನು ಭಾಗವಹಿಸಿದ್ದ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಚಿತ್ರದುರ್ಗ ಪಾಳೆಪಟ್ಟನ್ನು ಸ್ವಾತಂತ್ರ್ಯ ಪಾಳೆಪಟ್ಟು ಅಂತ ಘೋಷಣೆ ಮಾಡಿ ಸ್ವಂತ ಆಳ್ವಿಕೆಯನ್ನು ಆರಂಭಿಸಿದ. ಹೀಗಾಗಿ ಚಿತ್ರದುರ್ಗ ಪಾಳೆಗಾರ ವಂಶಸ್ಥರಲ್ಲಿ ಮೊದಲ ಸ್ವತಂತ್ರ ಅರಸ ಅನ್ನೋ ಹಿರಿಮೆಗೆ ಓಬಣ್ಣ ನಾಯಕ ಅಥವಾ 1ನೇ ಮದಕರಿ ನಾಯಕ ಪಾತ್ರನಾಗಿದ್ದಾನೆ. ನಂತರ ಅಧಿಕಾರಕ್ಕೆ ಬಂದಂತಹ ಹಿರಿಯ ಚಿಕ್ಕಣ್ಣ ನಾಯಕ ಮತ್ತು ಇಮ್ಮಡಿ ಮದಕರಿ ನಾಯಕ ಇವರ ಅವಧಿಯಲ್ಲಿ ಸಾಮ್ರಾಜ್ಯದ ಮೇಲೆ ಬಂದಂತಹ ಸುತ್ತಮುತ್ತಲ ಪಾಳೆಗಾರರನ್ನು ಸೋಲಿಸಿ ಓಡಿಸಲಾಯಿತು. ಈ ವಂಶದಲ್ಲಿ ನಾವು ಕಾಣ್ತಕ್ಕಂಥ ಒಬ್ಬ ಪ್ರಸಿದ್ಧ ಅರಸ, ಮೊದಲನೇ ಪ್ರಸಿದ್ಧ ಅರಸ, ಅದು ಕಸ್ತೂರಿ ರಂಗಪ್ಪ ನಾಯಕ. 1ನೇ ರಂಗಪ್ಪ ನಾಯಕ ಅಥವಾ ಕಸ್ತೂರಿ ರಂಗಪ್ಪ ನಾಯಕ. ಈತ 1629ರಿಂದ 1653 ಅವಧಿಯಲ್ಲಿ ಆಳ್ವಿಕೆಯನ್ನು ನಡೆಸಿದ. ಈತನ ಅವಧಿಯಲ್ಲಿ ಚಿತ್ರದುರ್ಗ ಪಾಳೆಪಟ್ಟು ಸಾಕಷ್ಟು ವಿಶಾಲವಾಗಿ ವಿಸ್ತಾರವಾಯಿತು. ಈ ಸುತ್ತಮುತ್ತಲ ಇರತಕ್ಕಂಥ ಚಿತ್ರದುರ್ಗ ಮತ್ತು ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಕೋಟೆಗಳನ್ನು ಮತ್ತು ಆಡಳಿತ ಕೇಂದ್ರಗಳನ್ನು ಯುದ್ಧದ ಮುಖಾಂತರ ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಬಸವಪಟ್ಟಣ, ಮಾಯಕೊಂಡ, ಸಂತೆಬೆನ್ನೂರಿನ ಪಾಳೆಗಾರರು, ಅಣಜಿ, ಹರಪನಹಳ್ಳಿ ಅಧೀನದಲ್ಲಿದ್ದಂಥ ಅಣಜಿ ಮತ್ತು ಜಗಳೂರು ಹಾಗೂ ನಿಡಗಲ್ ಅಧೀನದಲ್ಲಿದ್ದಂಥ ಹೊದಿಗೆರೆ ಪ್ರದೇಶಗಳನ್ನು ಗೆದ್ದು ತನ್ನ ರಾಜ್ಯವನ್ನು ವಿಸ್ತರಿಸಿದ. ಈತನ ಕಾಲದಲ್ಲಿ ಚಿತ್ರದುರ್ಗದ ಕೋಟೆಯನ್ನು, ಈಗ ನಾವೇ 7 ಸುತ್ತಿನ ಕೋಟೆಯನ್ನು ಕಾಣ್ತೇವೆ, ಆ ಕೋಟೆಯನ್ನು ಮತ್ತಷ್ಟು ಬಲಪಡಿಸಲಾಯಿತು. ಕೋಟೆಯ ಒಳಗಡೆ ಇರ್ತಕ್ಕಂಥ ಉಚ್ಚಂಗಿ ಯಲ್ಲಮ್ಮ ಮತ್ತು ಕೋಟೆ ಹೊರಗಡೆ ಇರ್ತಕ್ಕಂಥ ಉಚ್ಚಂಗಿ ಯಲ್ಲಮ್ಮ ಹೊರಗಡೆ ಸುತ್ತಿನಲ್ಲಿರೋದು, ನಂತರ ಉತ್ಸವಾಂಬ ದೇವಾಲಯ, ಅದರ ಜೊತೆಗೆ ಏಕನಾಥೇಶ್ವರಿ ದೇವಾಲಯ, ಇಂತಹ ಹಲವಾರು ದೇವಾಲಯಗಳನ್ನು ಇವನು ಜೀರ್ಣೋದ್ಧಾರ ಮಾಡಿದ. ಸುಮಾರು 6 ಕೆರೆಗಳನ್ನು ಇವನು ನಿರ್ಮಿಸಿದ. ಇವನು ಚಿತ್ರದುರ್ಗ ರಾಜ್ಯದಲ್ಲಿ ಸ್ವಂತ ನಾಣ್ಯಗಳನ್ನು ಜಾರಿಗೆ ತಂದ. ಈ ಚಿತ್ರದುರ್ಗದ ನಾಣ್ಯಗಳನ್ನು ದುರ್ಗಿ ವರಹಗಳು ಅಂತ ಕರೀತಾ ಇದ್ರು. ಬಹುಶಃ ಚಿತ್ರದುರ್ಗ ಅಥವಾ ದುರ್ಗ ಅನ್ನೋ ಹೆಸರಿನಲ್ಲಿ ದುರ್ಗಿ ವರಹ ಅನ್ನೋ ಹೆಸರು ಚಾಲ್ತಿಗೆ ಬಂದಿರಬಹುದು. ಇವನ ನಂತರ ಅಧಿಕಾರಕ್ಕೆ ಬಂದಂಥ ಇಮ್ಮಡಿ ಮದಕರಿ ನಾಯಕ, ಈತನೂ ಸಹ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಸುಮಾರು 20 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಅಂದಿನ ಕಾಲದಲ್ಲಿ ಪ್ರಬಲರಾಗಿದ್ದಂತಹ ತರೀಕೆರೆ ಮತ್ತು ಹರಪನಹಳ್ಳಿ ಪಾಳೆಗಾರರ ಮೇಲೆ ಸುಮಾರು 3 ಬಾರಿ ಯುದ್ಧಗಳನ್ನು ಮಾಡಬೇಕಾಯಿತು. 3 ಯುದ್ಧಗಳಿಂದಲೂ ಸಹ ಇವನು ಜಯಗಳಿಸಿ ತನ್ನ ಪ್ರದೇಶಗಳನ್ನು ಉಳಿಸಿಕೊಂಡ. ಕೋಟೆಯನ್ನು ಇವನ ಅವಧಿಯಲ್ಲಿ ಮತ್ತಷ್ಟು ಬಲಪಡಿಸಲಾಯಿತು ಮತ್ತು ಇವನು ಚಿತ್ರದುರ್ಗ ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ ವಿಭಾಗಿಸಿದ. ಅಂದರೆ ಈತನ ಕಾಲದಲ್ಲಿ ಚಿತ್ರದುರ್ಗದ ಆಡಳಿತ ವ್ಯವಸ್ಥೆ ಒಂದು ಸುವ್ಯವಸ್ಥಿತ ರೂಪವನ್ನು ಪಡೆದುಕೊಳ್ತು. ನಂತರ 2ನೇ ಓಬಣ್ಣ ನಾಯಕ ಅಧಿಕಾರಕ್ಕೆ ಬಂದ. ಆದರೆ ಈ ವೇಳೆಗೆ ಚಿತ್ರದುರ್ಗ ಸೈನ್ಯದಲ್ಲಿದ್ದಂತಹ ದಳವಾಯಿಗಳು ಸ್ವಲ್ಪ ಪ್ರಬಲರಾಗಿದ್ದರು. ಈತನನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಕೊಂದು ಹಾಕಿದರು. ನಂತರ ಅಧಿಕಾರಕ್ಕೆ ಬಂದಂತಹ 2ನೇ ಚಿಕ್ಕಣ್ಣ ನಾಯಕ ರಾಜಕೀಯವಾಗಿ ಸಮರ್ಥನಾಗಿದ್ದ. ಅದರ ಜೊತೆಗೆ ಸುತ್ತಮುತ್ತಲ ಪಾಳೆಪಟ್ಟುಗಳಾದಂತಹ ಬಸವಪಟ್ಟಣ ಮತ್ತು ರಾಯದುರ್ಗದ ಜೊತೆ ಹಿಂದಿನ ವೈರತ್ವವನ್ನು ಕೈಬಿಟ್ಟು ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡ.
ಮತ್ತು ಚಿತ್ರದುರ್ಗದ ಕೋಟೆಯನ್ನು ಮತ್ತೊಂದು ಸುತ್ತು ಬಲಪಡಿಸಲಾಯಿತು. ನಂತರ ಅಧಿಕಾರಕ್ಕೆ ಬಂದಂತಹ ಮುಮ್ಮಡಿ ಮದಕರಿ ನಾಯಕ, ದೊಣ್ಣೆ ರಂಗಪ್ಪ ನಾಯಕ, ರಘುವಪ್ಪ ನಾಯಕ ಮತ್ತು ಸೂರ್ಯಕಾಂತಿ ರಂಗಪ್ಪ ನಾಯಕ ಇವರು ಕೇವಲ 3 ವರ್ಷದಲ್ಲಿ 4 ಪಾಳೆಗಾರರು ಅಧಿಕಾರಕ್ಕೆ ಬಂದಿದ್ದನ್ನು ನಾವು ಕಾಣ್ತೇವೆ. ಈ ಇಷ್ಟೊಂದು ಕ್ಷಿಪ್ರ ಬದಲಾವಣೆಗಳಿಗೆ ಕಾರಣ ಏನು ಅಂದರೆ, ನಾವೀಗಾಗಲೇ ಗಮನಿಸ್ತೀವಿ, ದಳವಾಯಿಗಳು ಚಿತ್ರದುರ್ಗದ ಪಾಳೆಗಾರರನ್ನ ನಿಯಂತ್ರಿಸ್ತಾ ಇದ್ರು. ಈ ಅವಧಿಯಲ್ಲಿ 2ನೇ ಚಿಕ್ಕಣ್ಣ ನಾಯಕರನ್ನು ಸಹ ದಳವಾಯಿಗಳೇ ಕೊಲೆ ಮಾಡಿದ್ರು. ಈ ನಾವಿಲ್ಲಿ ನೋಡ್ತಕ್ಕಂಥ ಮುಮ್ಮಡಿ ಮದಕರಿ ನಾಯಕರಿಂದ ರಂಗಪ್ಪ ನಾಯಕನವರೆಗಿನ 3 ವರ್ಷದ ಅವಧಿ ಏನಿದೆ, ಈ 4 ಅರಸರು ಸಹ ದಳವಾಯಿಗಳ ಕೃಪಾ ಕಟಾಕ್ಷದಲ್ಲೇ ಇರಬೇಕಾಯಿತು. ಕೆಲವರನ್ನ ಕೊಲೆ ಮಾಡಲಾಯಿತು, ಕೆಲವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಸೆರೆಮನೆಗೆ ಕಳಿಸಲಾಯಿತು. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಸೂರ್ಯಕಾಂತಿ ರಂಗಪ್ಪ ನಾಯಕನ ನಂತರ ಅಧಿಕಾರಕ್ಕೆ ಬಂದಿದ್ದು ಭರಮಣ್ಣ ನಾಯಕ. ಈತನನ್ನ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂತಂದ ಹೇಳ್ತಾರೆ. ಚಿತ್ರದುರ್ಗ ಪಾಳೆಗಾರರ ಪೈಕಿ ಅತ್ಯಂತ ಪ್ರಸಿದ್ಧ ಅರಸ ಇದು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣ್ತಕ್ಕಂಥ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಕಾಣ್ತಕ್ಕಂತಹ ಬಹುತೇಕ ದೇವಾಲಯಗಳು, ಸುಮಾರು 20 ಕೆರೆಗಳು, ಸುಮಾರು 15 ಗ್ರಾಮಗಳನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಈ ಭರಮಣ್ಣ ನಾಯಕರಿಗೆ ಸೇರುತ್ತೆ. ಈತ ಸುಮಾರು 30 ವರ್ಷ ಅಧಿಕಾರದಲ್ಲಿದ್ದ. ಈ ಅವಧಿಯಲ್ಲಿ ರಾಜ್ಯವನ್ನು ಸಾಕಷ್ಟು ವಿಸ್ತಾರ ಮಾಡಲಾಯಿತು. ಈತ ಬಿಳಿಚೋಡು ವಂಶಸ್ಥ ಅಂತ ಹೇಳಲಾಗಿದೆ. ಹೀಗಾಗಿ ಇಲ್ಲಿಂದ ಮುಂದೆ ಬಿಳಿಚೋಡು ವಂಶಸ್ಥರ ಆಳ್ವಿಕೆ ಚಿತ್ರದುರ್ಗದ ಇತಿಹಾಸದಲ್ಲಿ ಆರಂಭ ಆಗುತ್ತೆ. ಈ ರೀತಿ ಈತನ ಬಗ್ಗೆ, ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಬಗ್ಗೆ ಮುಂದಿನ ಪುಟಗಳಲ್ಲಿ ನಾವು ಇನ್ನಷ್ಟು ವಿವರವಾಗಿ ನೋಡಿದ್ದೇವೆ. ಈತ ನಂತರ ಅಧಿಕಾರಕ್ಕೆ ಬಂದಿದ್ದು ಹಿರೇಮದಕರಿ ನಾಯಕ. ಈತನ ಅವಧಿಯಲ್ಲಿ ಮರಾಠರು ಮೈಸೂರಿನ ಮೇಲೆ ನಿರಂತರವಾದ ದಾಳಿಗಳನ್ನು ಆರಂಭಿಸ್ತಾ ಇದ್ರು. ಈ ಅವಧಿಯ ವೇಳೆಗೆ ಮೈಸೂರು ಅರಸರು ಸಹ ಸಾಕಷ್ಟು ಪ್ರಬಲರಾಗಿದ್ದಾಗ ನಾವು ಕಾಣ್ತೇವೆ. ಮರಾಠರ ಜೊತೆ ಈತ ಉತ್ತಮ ಸಂಬಂಧವನ್ನು ಹೊಂದಿದ್ದ ಮತ್ತು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಈತ ನಂತರ ಅಧಿಕಾರಕ್ಕೆ ಬಂದಂತಹ ಕಸ್ತೂರಿ ರಂಗಪ್ಪ ನಾಯಕ ಅಥವಾ 2ನೇ ಕಸ್ತೂರಿ ರಂಗಪ್ಪ ನಾಯಕ ಬಹಳಷ್ಟು ದಿನ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟ. ಆತನ ನಂತರ ಕಸ್ತೂರಿ ರಂಗಪ್ಪ ನಾಯಕನ ದತ್ತುಪುತ್ರನಾಗಿದ್ದಂತಹ 5ನೇ ಮದಕರಿ ನಾಯಕ ಅಧಿಕಾರಕ್ಕೆ ಬಂದ. ಈತ ಸುಮಾರು 25 ವರ್ಷಗಳ ಕಾಲ ಚಿತ್ರದುರ್ಗದಲ್ಲಿ ಆಳ್ವಿಕೆ ಮಾಡಿದ. ಚಿತ್ರದುರ್ಗದ ಅರಸರ ಪೈಕಿ ಮದಕರಿ ನಾಯಕ ಅಂದ ಕೂಡಲೇ ನಾವು ನೆನಪು ಮಾಡಿಕೊಳ್ಳೋದು ಇದೇ 5ನೇ ಮದಕರಿ ನಾಯಕರನ್ನ. ಈತ ಈ ವಂಶದ ಕೊನೆಯ ಅರಸ. ಈತನ ಅವಧಿಯಲ್ಲೇ 1779ರಲ್ಲಿ ಚಿತ್ರದುರ್ಗದ ಮೇಲೆ ಹೈದರಾಲಿಯ ಅಂತಿಮ ದಾಳಿ ಆಯಿತು ಮತ್ತು ಚಿತ್ರದುರ್ಗದ ಕೋಟೆ ಹೈದರಾಲಿಯ ವಶ ಆಯಿತು. 5ನೇ ಮದಕರಿ ನಾಯಕನ ಸಾಧನೆಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಈಗ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಆತನ ಸಾಧನೆಗಳನ್ನು ಗಮನಿಸೋಣಂತೆ. 1689ರಲ್ಲಿ ಅಧಿಕಾರಕ್ಕೆ ಬಂದ. ಭರಮಣ್ಣ ನಾಯಕ ಅಧಿಕಾರಕ್ಕೆ ಬಂದಾಗ ಚಿತ್ರದುರ್ಗದ ಸಿಂಹಾಸನ ಸಾಕಷ್ಟು ಸಂದಿಗ್ಧತೆಯಿಂದ ಕೂಡಿತ್ತು. ದಳವಾಯಿಗಳು ಸಾಕಷ್ಟು ಪ್ರಬಲರಾಗಿ ಅರಸರನ್ನ, ಅಂದರೆ ಪಾಳೆಗಾರರನ್ನ ಅವರು ಮೂಲೆಗುಂಪು ಮಾಡಿದ್ರು. ಹೀಗಾಗಿ ಈತ ಅರಸನಾದ ತಕ್ಷಣ ದಳವಾಯಿಗಳನ್ನ ಹತ್ತಿಕ್ಕಿ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನ, ಆಡಳಿತದ ಮತ್ತು ಸೈನ್ಯದ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. ಈ ಗೊಂದಲದ ಲಾಭವನ್ನು ಪಡ್ಕೊಂಡಂತಹ ಹರಪನಹಳ್ಳಿಯ ನಾಯಕರು 1690ರಲ್ಲಿ ಅಣಜಿ ಕೋಟೆಯನ್ನು ವಶಪಡಿಸಿಕೊಂಡಿದ್ದರು. 1691ರಲ್ಲಿ ಅಣಜಿ ಕೋಟೆಯನ್ನು ಮರುವಶ ಮಾಡಿಕೊಳ್ಳೋದಕ್ಕೆ ಗುಡೇಕೋಟೆ, ಜರಿಮಲೆ, ಗುಡೇಕೋಟೆ ಅಲ್ಲಿ ನೆರೆ ಒಂದು ಪಾಳೆಪಟ್ಟಾದಂಥ ಜರಿಮಲೆ ಮತ್ತು ಅನಂತಪುರ, ತರೀಕೆರೆ ಪಾಳೆಗಾರರ ಸಹಾಯದಿಂದ ಹರಪನಹಳ್ಳಿ ಮೇಲೆ ಯುದ್ಧ ಮಾಡಿ ಆ ಅಣಜಿ ಕೋಟೆಯನ್ನು ಭರಮಣ್ಣ ನಾಯಕ ವಶ ಮಾಡಿಕೊಂಡ. 1696ರ ದೊಡ್ಡೇರಿ ಕದನ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಶೌರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಾಗಿದೆ. ಈ ಕದನ ನಡೆದಿದ್ದು ಮೊಘಲ್ನ ಶಿರಾ ಸುಬೇದಾರನಾಗಿದ್ದಂಥ ಕಾಸಿಂ ಖಾನ್ ಮತ್ತು ಮರಾಠರ ಮಧ್ಯೆ. ಮರಾಠರು ಮತ್ತು ಕಾಸಿಂ ಖಾನ್ ಇವರಿಬ್ಬರು ಇಂದಿನ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಸಮೀಪದಲ್ಲಿ ಯುದ್ಧ ಮಾಡಲು. ಈ ಯುದ್ಧದಲ್ಲಿ ಭರಮಣ್ಣ ನಾಯಕ ಮರಾಠರಿಗೆ ಸಹಾಯವನ್ನು ನೀಡಿದ. ಮರಾಠರಿಗೆ ಸಹಾಯವನ್ನು ನೀಡಿ ಮೊಘಲ್ ಸುಬೇದಾರನನ್ನ ಸೋಲಿಸಲಾಯಿತು. ಕಾಸಿಂ ಖಾನ್ ಅದೇ ಪ್ರದೇಶದಲ್ಲಿ ಮರಣ ಹೊಂದ. ಈಗಲೂ ಸಹ ದೊಡ್ಡೇರಿಯಲ್ಲಿ ಕಾಸಿಂ ಖಾನ್ನ ಸಮಾಧಿ ಇರೋದನ್ನ ನಾವು ಕಾಣಬಹುದಾಗಿದೆ. ಮರಾಠರಿಗೆ ಸಿಕ್ಕಂತಹ ಈ ಸಹಾಯಕ್ಕಾಗಿ, ಭರಮಣ್ಣ ನಾಯಕನ ಈ ಸಹಾಯಕ್ಕಾಗಿ ದೊಡ್ಡೇರಿಯ ಕೋಟೆಯನ್ನ ಮೊಘಲರು ಚಿತ್ರದುರ್ಗ ಸಂಸ್ಥಾನಕ್ಕೆ ಬಿಟ್ಟುಕೊಟ್ರು. 1698ರಲ್ಲಿ ಗುಡೇಕೋಟೆ ಸಂಸ್ಥಾನದೊಂದಿಗೆ ಯುದ್ಧ ಆರಂಭ ಆಯಿತು. ಇಂದಿನ ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರದ ಸಮೀಪ ಯುದ್ಧ ನಡೆಯಿತು. ಆದರೆ ಸುಮಾರು 4 ತಿಂಗಳ ಈ ಯುದ್ಧದಲ್ಲಿ ಯಾರೊಬ್ಬರೂ ಸಹ ಖಚಿತ ಗೆಲುವನ್ನು ಸಾಧಿಸಲಿಲ್ಲ. ಹೀಗಾಗಿ ಗುಡೇಕೋಟೆ ಸಂಸ್ಥಾನಿಕರೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಈ ಯುದ್ಧವನ್ನು
ಕೊನೆಗಾಣಿಸಲಾಯಿತು. 1699ರಲ್ಲಿ ರಾಯದುರ್ಗದ ಕೃಷ್ಣಪ್ಪ ನಾಯಕ ಚಿತ್ರದುರ್ಗದ ಮೇಲೆ ದಂಡೆತ್ತಿದ್ದ. ಈ ಒಂದು ಯುದ್ಧ ಚಳ್ಳಕೆರೆ ಸಮೀಪದ ನಂದಿವಾಳದಲ್ಲಿ ನಡೆಯಿತು. ಸುಮಾರು 2 ತಿಂಗಳುಗಳ ಕಾಲ ನಡೆದಂತಹ ಈ ಯುದ್ಧದಲ್ಲಿ ಕೃಷ್ಣಪ್ಪ ನಾಯಕನ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸಿ ಅದನ್ನ ಇಂದಿನ ರಾಯದುರ್ಗ, ಇಂದಿನ ಆಂಧ್ರ ಪ್ರದೇಶದ ಗಡಿವರೆಗೆ ಇರ್ತಕ್ಕಂಥ ಓಬಳಾಪುರದವರೆಗೆ ಬೆನ್ನತ್ತಿ ಹೋಗಿ ರಾಯದುರ್ಗವನ್ನ ಸಂಪೂರ್ಣವಾಗಿ ಸೋಲಿಸಿ ಆ ಪ್ರದೇಶಗಳನ್ನ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡ. 1807ರಲ್ಲಿ ಹೊಳೆಹೊನ್ನೂರು ಪ್ರದೇಶವನ್ನ ದಾಳಿ ಮಾಡಿ ವಶಪಡಿಸಿಕೊಂಡ. ಅದೇ ರೀತಿ ದೊಡ್ಡೇರಿ ಮತ್ತು ಜಾಜೂರು, ಚಳ್ಳಕೆರೆ ತಾಲೂಕಿನಲ್ಲಿರ್ತಕ್ಕಂಥ ದೊಡ್ಡೇರಿ ಮತ್ತು ಜಾಜೂರುಗಳು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಈ ಪ್ರದೇಶಗಳನ್ನು ಸಹ ಚಿತ್ರದುರ್ಗ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿತು. 1715 ಮತ್ತು 16ರಲ್ಲಿ ಪ್ರಬಲರಾಗಿದ್ದಂತಹ ನಿಡಗಲ್ಲು ಪಾಳೆಗಾರರ ಮೇಲೆ, ಇಲ್ಲಿನ ಪಾವಗಡ ಸಮೀಪ ಇರತಕ್ಕಂಥ ನಿಡಗಲ್ಲು ಪಾಳೆಗಾರರ ಮೇಲೆ ಮತ್ತು ಬಳ್ಳಾರಿ ಸಮೀಪದ ಹರಪನಹಳ್ಳಿ ಪಾಳೆಗಾರರ ಮೇಲೆ ಯುದ್ಧಗಳನ್ನು ಮಾಡಿ ಆ ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸಿದ. 1720ರಲ್ಲಿ ಶಿರಾ ನವಾಬನ ಮೇಲೆ ಯುದ್ಧ ಮಾಡಿ ಬೇಗೂರು ಪ್ರದೇಶವನ್ನ ಮತ್ತು ಅಲ್ಲಿನ ಕೋಟೆಯನ್ನ ವಶಪಡಿಸಿಕೊಂಡ. 1728 ಇದು ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಅಂತಿಮ ಯುದ್ಧ. ಇಲ್ಲಿನ ಹಿರಿಯೂರು ಸಮೀಪ ಇರತಕ್ಕಂಥ ಆದಿವಾರದಲ್ಲಿ ಶಿರಾದ ನವಾಬನಾದ ದಿಲಾವರ್ ಖಾನ್ ವಿರುದ್ಧ ಯುದ್ಧ ಮಾಡಲಾಯಿತು. ಈ ಯುದ್ಧದಲ್ಲಿ ದಿಲಾವರ್ ಖಾನ್ ಅನ್ನ ಸೋಲಿಸಿ ಕೊಂದು ಹಾಕಲಾಯಿತು. ಆದರೆ ಭರಮಣ್ಣ ನಾಯಕ ತೀವ್ರವಾಗಿ ಗಾಯಗೊಂಡ. ನಂತರ ಚಿತ್ರದುರ್ಗದಲ್ಲಿ ಅದರ ಮರುವರ್ಷ ಆತ ಮರಣ ಹೊಂದಿದ. ಈ ರೀತಿ ಭರಮಣ್ಣ ನಾಯಕರ ಕಾಲದಲ್ಲಿ ನಿರಂತರವಾದ ಯುದ್ಧಗಳು ನಡೆದಿದ್ದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಪಾಳೆಗಾರರು ವಶಪಡಿಸಿಕೊಂಡ ಪ್ರದೇಶಗಳನ್ನು ಈತ ಮರುವಶಪಡಿಸಿಕೊಂಡ ಮತ್ತು ಪಾಳೆಗಾರರ ಮೇಲೆ ತಾನೇ ಮುಂದೆ ಹೋಗಿ ಯುದ್ಧಗಳನ್ನು ಮಾಡಿ ರಾಜ್ಯವನ್ನು ಸಹ ವಿಸ್ತರಿಸಿದ. ಅಂದಿನ ಪ್ರಬಲ ನವಾಬರು ಮತ್ತು ಪ್ರಬಲ ಸುಬೇದಾರರ ವಿರುದ್ಧ ಸಹ ಯುದ್ಧಗಳನ್ನು ಮಾಡಿ ಜಯಗಳಿಸಿದ್ದನ್ನು ನಾವು ಕಾಣಬಹುದು. ಹೀಗಾಗಿ ಈತನನ್ನ ಈ ಭರಮಣ್ಣ ನಾಯಕರನ್ನ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂತ ಕರೆಯೋದಕ್ಕೆ ಈತನ ಕೈಲಿ ಈತನ ಸೊಂಟದಲ್ಲಿದ್ದಂತಹ ಕತ್ತಿ ಎಂದೂ ಸಹ ಅದು ಕತ್ತಿಯ ಒಳಗಿರಲಿಲ್ಲ, ಅದು ಯಾವತ್ತೂ ಕೂಡ ಕೈಲಿ ಇರ್ತಾ ಇತ್ತು. ಬಿಚ್ಚು ಅನ್ನೋ ಒಂದು ಅರ್ಥದಲ್ಲಿ ಈತನನ್ನ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂತ ಕರೆದಿರೋದು ಈತನ ಸೈನಿಕ ಶೌರ್ಯಕ್ಕೆ ಒಂದು ಸಾಕ್ಷಿಯಾಗಿದೆ. ಈಗ ಈತನ ಸಾಂಸ್ಕೃತಿಕ ಸಾಧನೆಗಳನ್ನ ಗಮನಿಸೋಣ. ಖಚಿತವಾಗಿ ಸಂಪೂರ್ಣ ಪಟ್ಟಿಯನ್ನು ನಾವಿಲ್ಲಿ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕಾರಗಳ ಕೊರತೆ ಮತ್ತು ಹಲವಾರು ದೇವಾಲಯಗಳು ಮತ್ತು ಕೆರೆಗಳನ್ನು ಹಲವಾರು ಅರಸರು ಮೇಲಿನ ಮೇಲೆ ಜೀರ್ಣೋದ್ಧಾರ ಮಾಡಿರೋದು ಮತ್ತು ನಿರ್ಮಾಣ ಕಾರ್ಯಗಳು ಸಾಕಷ್ಟು ಸುದೀರ್ಘಾವಧಿಯವರೆಗೆ ನಡೆದಿರೋ ಹಿನ್ನೆಲೆಯಲ್ಲಿ ಒಂದು ಅಂದಾಜು ಅಂಕಿಅಂಶಗಳನ್ನು ಇಲ್ಲಿ ನೀಡಲಾಗಿದೆ. ಈತನ ಅವಧಿಯಲ್ಲಿ ಸುಮಾರು 30 ದೇವಾಲಯಗಳನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಜೀರ್ಣೋದ್ಧಾರ ಮಾಡಲಾಯಿತು. ಚಿತ್ರದುರ್ಗದ ಕೊನೆಯ ಸುತ್ತಿನ ಕೋಟೆಯ ಒಳಗಿರ್ತಕ್ಕಂಥ ಉಚ್ಚಂಗಿ ಯಲ್ಲಮ್ಮ ದೇವಾಲಯ, ಇಲ್ಲಿ ಇಮ್ಮಡಿ ಮದಕರಿ ನಾಯಕ ಉಚ್ಚಂಗಿ ದುರ್ಗದಿಂದ ಉತ್ಸವಾಂಬ ವಿಗ್ರಹವನ್ನು ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಆ ದೇವಾಲಯದ ಸುತ್ತ ಇರತಕ್ಕಂಥ ಪ್ರಾಂಗಣ ಏನಿದೆ, ಅದರ ಒಂದು ಆವರಣ ಏನಿದೆ, ಕಂಬಗಳ ಸಾಲಿನ ಆವರಣ ಮತ್ತು ಆ ಗೋಡೆಯನ್ನ ಈತನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು. ಕೋಟೆ ಒಳಗಿರ್ತಕ್ಕಂಥ ಗೋಪಾಲಕೃಷ್ಣ ದೇವಾಲಯದ ಗೋಡೆಗಳನ್ನು ದುರಸ್ತಿ ಮಾಡಲಾಯಿತು. ಏಕನಾಥೇಶ್ವರಿ ದೇವಾಲಯದ ಅಂಕಣವನ್ನ ನಿರ್ಮಿಸಲಾಯಿತು. ಹಿಡಿಂಬೇಶ್ವರ ದೇವಾಲಯದ ಮುಂಭಾಗವನ್ನ ಈ ಒಂದು ಅವಧಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಸಂಪಿಗೆ ಸಿದ್ದೇಶ್ವರ ದೇವಾಲಯವನ್ನು ಸಹ ಈ ಅವಧಿಯಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು. ದಾವಣಗೆರೆ ಚಿತ್ರದುರ್ಗ ಮಧ್ಯದಲ್ಲಿರ್ತಕ್ಕಂಥ ನೀರ್ಥಡಿ ಗ್ರಾಮದ ರಂಗನಾಥ ದೇವಾಲಯ ಈತನ ಅವಧಿಯಲ್ಲಿ ಜೀರ್ಣೋದ್ಧಾರಗೊಂಡಿತು. ಕೋಟೆಯ ಒಳಗೆ ಸುಮಾರು 4 ಅರಮನೆಗಳನ್ನು ನಿರ್ಮಾಣ ಮಾಡಿದ. ಅದರಲ್ಲಿ ಒಂದು ದೊಡ್ಡ ಅರಮನೆ, 3 ಚಿಕ್ಕ ಅರಮನೆಗಳನ್ನು ನಿರ್ಮಾಣ ಮಾಡಲಾಯಿತು. ಸುಮಾರು 21 ಕೆರೆಗಳನ್ನು ಈತನ ಪ್ರದೇಶದಲ್ಲಿ ಕಟ್ಟಲಾಯಿತು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತು ಇಂದಿಗೂ ಸುಸ್ಥಿತಿಯಲ್ಲಿರೋ ಕೆರೆಗಳು ಅಂದರೆ ಭರಮಸಮುದ್ರ ಮತ್ತು ಭೀಮಸಮುದ್ರದ ಕೆರೆಗಳು. ಸುಮಾರು 5 ಬೇರೆ ಬೇರೆ ಕಡೆಗಳಲ್ಲಿ, ಸಾಮ್ರಾಜ್ಯದ 5 ಬೇರೆ ಬೇರೆ ಗ್ರಾಮಗಳಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಜಾನಕಲ್ಲು, ಜಾನಕೊಂಡ ಮತ್ತು ಹೂದಿಗೆರೆ ಹಾಗೂ ದೊಡ್ಡೇರಿ ಈ ಪ್ರದೇಶದ ಕೆರೆಗಳನ್ನು ಈ ಅವಧಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಇಲ್ಲಿ ಒಂದು ಕುತೂಹಲಕಾರಿ ಅಂಶವನ್ನು ಗಮನಿಸಬಹುದು. ಈ ಭರಮಣ್ಣ ನಾಯಕರ ಆಸ್ಥಾನದಲ್ಲಿ ಒಬ್ಬ ಫ್ರೆಂಚ್ ಸೇನಾಧಿಕಾರಿ ಸೇವೆ ಸಲ್ಲಿಸ್ತಾ ಇದ್ದ. ಆತನ ಹೆಸರು ಆರ್ಥರ್ ಜಾನ್, ಮೇಜರ್ ಜಾನ್ ಅಥವಾ ಆರ್ಥರ್ ಜಾನ್ ಅನ್ನೋ ಒಬ್ಬ ಫ್ರೆಂಚ್ ಅಧಿಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಚಿತ್ರದುರ್ಗದ ಸೇನೆಗೆ ತರಬೇತಿಯನ್ನು ನೀಡೋದು, ಚಿತ್ರದುರ್ಗದ ಕೋಟೆ ಮತ್ತು ಕಟ್ಟಡಗಳನ್ನು ಬಲಪಡಿಸ್ತಕ್ಕಂಥ ಸಾಕಷ್ಟು ಇಂಜಿನಿಯರಿಂಗ್ ಐಡಿಯಾಗಳನ್ನು ಈತ ನೀಡ್ತಾ ಇದ್ದ ಅನ್ನೋದು ಕೆಲವು ಕಡೆ ದಾಖಲಾಗಿದೆ. ಹೀಗಾಗಿ ಜಾನಕಲ್ಲು ಮತ್ತು ಜಾನಕೊಂಡ ಅನ್ನೋ ಈ ಹೆಸರುಗಳನ್ನ ಈತನ ಕಾಲದಲ್ಲಿ ನಿರ್ಮಾಣ ಆದಂಥ ಗ್ರಾಮಗಳಾಗಿದ್ದು, ಇವನ್ನ ಆತನ ನೆನಪಿನಲ್ಲೇ ಈ ಗ್ರಾಮಗಳನ್ನು ನಿರ್ಮಾಣ ಮಾಡಿರಬಹುದು ಅನ್ನೋ ಒಂದು ಊಹೆ ಸಹ ಇದೆ. ಈತನ ಅವಧಿಯಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಮುರುಘಾ ಮಠದ
ಅಂಕಲಿ ಮಠ ನಿರ್ಮಾಣ ಆಯಿತು. ಈ ಅಂಕಲಿ ಮಠ ಸುಮಾರು 360 ಅಂಕಣಗಳಷ್ಟಿದ್ದು, ಇದರಲ್ಲಿ ಸುಮಾರು 300 ಜನ ಶಿವಶರಣರು ಏಕಕಾಲಕ್ಕೆ ವಾಸ್ತವ್ಯವನ್ನು ಅಥವಾ ಕೂಡಿದ್ರು ಮತ್ತು ಅದರಲ್ಲಿ ಇದು ಅಧ್ಯಯನವನ್ನು ನಡೆಸ್ತಾ ಇದ್ರು ಮತ್ತು ಇದು ಒಂದು ದಾಸೋಹದ ಕೇಂದ್ರವಾಗಿ ಸಹ ರೂಪುಗೊಳ್ತು. ಅಷ್ಟೇ ಅಲ್ಲ, ಈ ಒಂದು ಅವಧಿಯಿಂದ ಚಿತ್ರದುರ್ಗ ಪ್ರದೇಶದಲ್ಲಿ ಲಿಂಗಾಯತ ಧರ್ಮ ಅದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಬಂದಿದ್ದನ್ನು ನಾವು ಕಾಣ್ತೇವೆ. ಇಷ್ಟು ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಸೈನಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳಾಗಿವೆ. ಧನ್ಯವಾದ.